ಭಗವಾನ್ ಪ್ರಜ್ವಲ ಕಲ್ಕಿ ಶ್ರೀಕೃಷ್ಣ ಪರಮಾತ್ಮ ಕಲಿಯುಗದಲ್ಲಿ ಜನಿಸಿದ ಪ್ರಜ್ವಲ ಶ್ರೀಕೃಷ್ಣ ಇದೀಗ ಎಲ್ಲಿದ್ದಾರೆ ಎಂಬುದನ್ನು ಕಂಡುಹಿಡಿದು ಕೊಂಡು ಬರಲು ಯಾರಿಂದಲೂ ಸಾಧ್ಯವಿಲ್ಲ. ಕಾರಣ ಆತ ಮಾನವ ರೂಪದಲ್ಲಿದ್ದ ಕಲಿಯುಗದ ಶ್ರೀಕೃಷ್ಣ ಎಂಬುದನ್ನು ನಾವ್ಯಾರೂ ಸಹ ನಂಬದೇ ಇರಲು ಸಾಧ್ಯವಿಲ್ಲ. ಪ್ರಜ್ವಲ ಪ್ರಪಂಚದ ಒಳಿತಿಗಾಗಿ ಜನಿಸಿರುವ ದೈವ ಸ್ವರೂಪಿ. ಈತ ಭವಿಷ್ಯದಲ್ಲಿ ಯಾರ ಕೈಗೂ ಸಿಗುವುದಿಲ್ಲ ಎಂಬುದು ನಮಗೆ ಗೊತ್ತಿರಲಿ. ಪ್ರಜ್ವಲ ಕಲಿಯುಗದ ಕಲ್ಕಿ ಸ್ವರೂಪಿ ಎಂದರೂ ತಪ್ಪಲ್ಲ. ಕಾರಣ ಈತನಿಂದಲೇ ಕಳ್ಳರು ಕಪಟಿಗಳು ಮಣ್ಣು ಮುಕ್ಕುವುದು. ಮತ್ತೆ ಮೋರಿ ಮಗದೊಮ್ಮೆ ಮೋರಿ ಎಂದು ಎಗರಾಡುತ್ತಿದ್ದ ಕಾಮುಕರಿಗೆ ಈ ಹಿಂದೆಯೇ ನಮ್ಮ ವಾಹಿನಿ ಒಂದು ಸರಣಿಯನ್ನು ಮಾಡಿತ್ತು. ಆ ಸರಣಿಯ ಹೆಸರು ಶನಿ ಪ್ರಭಾವ ಪ್ರಾರಂಭ ಎಂಬುದಾಗಿತ್ತು. ಈ ಸರಣಿಯನ್ನು ವೀಕ್ಷಿಸಿದ್ದ ಸಾವಿರಾರು ವೀಕ್ಷಕರು ಸಹ ಸಾವಿರಾರು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಅವರ್ಯಾರೂ ಸಹ ಊಹಿಸಿರಲಿಲ್ಲ ನಮ್ಮ ಸರಣಿಯು ಇಷ್ಟು ಸತ್ಯವಾಗುತ್ತದೆ ಎಂಬುದು. ಆದರೆ ಇಂದು ನಮ್ಮ ಸರಣಿಯ ಉದ್ದೇಶ ಸತ್ಯವಾಗಿತ್ತು. ಕಲಿಯುಗದ ಕಲ್ಕಿ ಭಗವಾನ್ ಮತ್ತು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಇವರಿಬ್ಬರು ಒಟ್ಟಾಗಿ ಒಂದಾಗಿ ಏಷ್ಯಾ ಖಂಡದ ಭಾರತದೊಳಗಿರುವ ಹಾಸನದಲ್ಲಿ ಜನಿಸಿದ್ದರು. ಇವರು ಇಂದು ಅನ್ಯಾಯ ಮಾಡುತ್ತಿದ್ದವರನ್ನು ಕಳ್ಳ ಕೀಚಕರನ್ನು ಸೆರೆಬಡಿದು ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಮಾಯವಾಗಿದ್ದಾರೆ. ಇನ್ನು ಪತ್ರಕರ್ತರು ಹಾಗೂ ಆರಕ್ಷಕರು ಪ್ರಜ್ವಲಿಸುವ ಶ್ರೀಕೃಷ್ಣ ಕಲ್ಕಿ ಪರಮಾತ್ಮನನ್ನು ಜರ್ಮನಿಯಲ್ಲಿದ್ದಾರೆ, ದುಬೈನಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರೆ. ಹಿಂದೆ ಭಾರತಕ್ಕೆ ಬರುತ್ತಾರೆ ಇಂದೆಲ್ಲ ಹುಡುಕಲು ಪ್ರಾರಂಭಿಸಿದ್ದಾರೆ. ಆದರೆ ನಮ್ಮ ದೈವ ಸ್ವರೂಪಿ ಪ್ರಜ್ವಲ ಕಲ್ಕಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿದ್ದಾರೆ, ಭಾರತಕ್ಕೆ ಮತ್ತೆ ಯಾವಾಗ ಬರುತ್ತಾರೆ ಎಂಬುದನ್ನು ಊಹಿಸಿಕೊಳ್ಳುತ್ತಿದ್ದಾರೆ. ಆದರೆ ಸತ್ಯವನ್ನು ಅಂತರವಾಹಿನಿ ಮಾತ್ರ ನಿಮಗೆ ತಿಳಿಸಲು ಮುಂದಾಗಿದ್ದು, ಕಾರಣ ಈ ಆಧುನಿಕ ದೈವ ಸ್ವರೂಪಿಯಾದ ಶ್ರೀ ಭಗವಾನ್ ಪ್ರಜ್ವಲ ಕಲ್ಕಿ ಶ್ರೀಕೃಷ್ಣ ಪರಮಾತ್ಮರು ಅಂದುಕೊಂಡಂತೆ ಬಂದ ಕೆಲಸವನ್ನು ಮಾಡಿ ಮತ್ತೆ ದೈವಲೋಕಕ್ಕೆ ನಿತ್ಯ ಆನಂದ ಲೋಕಕ್ಕೆ ದಯಮಾಡಿಸಿದ್ದಾರೆ. ಇನ್ನು ಅವರನ್ನು ಯಾರಿಂದಲೂ ಹಿಡಿಯಲು ಸಾಧ್ಯವೇ ಇಲ್ಲ. ಅವರು ಮತ್ತೆ ಭಾರತಕ್ಕೆ ಆಗಮಿಸಲು ಸಾಧ್ಯವೇ ಇಲ್ಲ. ಕಾರಣ ಭಾರತದಲ್ಲಿದ್ದ ಸುಳ್ಳುಬುರುಕರನ್ನು ಕಳ್ಳಕಾಕರನ್ನು ಕಲ್ಕಿ ಭಗವಾನ್ ಸಂಹಾರ ಮಾಡಿದ್ದಾಗಿದೆ. ಸುಳ್ಳುಬುರುಕರು ಕಳ್ಳಕಾಕರು ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ಕಾಲಿಡಲಿದ್ದಾರೆ ಮತ್ತು ಅದೇ ಶ್ರೀಕೃಷ್ಣನ ಜನ್ಮಸ್ಥಳದಲ್ಲಿ ಕೊನೆಯುಸಿರೆಳೆಯಲಿದ್ದಾರೆ. ಮತ್ತೊಮ್ಮೆ ಇಂತಹ ಕ್ರಿಮಿ ಕೀಟಗಳು ಜನಿಸಿದ್ದಾದರೆ ಮಾತ್ರ ಮತ್ತೆ ಕಲ್ಕಿ ಭಗವಾನ್ ಜನಿಸಿ ಅವರನ್ನು ಸಂಹರಿಸಲಿದ್ದಾರೆ. ಗೊತ್ತಿರಲಿ ವೀಕ್ಷಕರೇ, ಕೆಸರು ಮತ್ತು ಕಚಡ ಎಲ್ಲಿ ಇರುತ್ತದೆಯೋ ಅಲ್ಲಿ ಮಾತ್ರ ಕಮಲ ಬೆಳೆಯುತ್ತದೆ. ಈ ಕಮಲವನ್ನು ಬೆಳೆಯದೇ ಮಾಡುವಾಗಲೇ ಭಗವಾನ್ ದೈವ ಸ್ವರೂಪಿ ಕೆಸರು ಮತ್ತು ಕಚಡವನ್ನು ಶುಚಿ ಮಾಡಿಬಿಟ್ಟಿದ್ದಾರೆ. ಇನ್ನು ಭಾರತದಲ್ಲಿ ಕಮಲ ಅರಳಲು ಸಾಧ್ಯವೇ ಇಲ್ಲದೆ ಹಾಗೆ ಮಾಡಿದ್ದಾರೆ. ಇನ್ಯಾಕೆ ತಡ? ಹಚ್ಚಿ ಕರ್ಪೂರ, ಕಟ್ಟಿ ದೇವಾಲಯ, ಮಾಡಿ ಮಂಗಳಾರತಿ, ಹಂಚಿ ಪ್ರಸಾದ, ಹಾಕಿ ಮಲ್ಲಿಗೆ ಹೂವಿನ ಹಾರ, ಹೊಡೀರಿ ದಂಡ, ನೀವೇ ನಿಜವಾದ ಕರ್ತರು. ಜೈ ಭವಾನಿ, ಜೈ ರೇವಣ್ಣ, ಜೈ ಶ್ರೀಕೃಷ್ಣ ಪರಮಾತ್ಮ. ಧನ್ಯವಾದಗಳು.